ಹಲೋ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತೀನಪ್ಪ ಅಂದ್ರೆ, ನೀವು ಮಾಡ್ತಿರೋ ವಿಡಿಯೋಗಳಿಗೆ ಒಳ್ಳೆ ಥಂಬ್ನೇಲ್ ಇರಬೇಕು ಮಾತ್ರ. ಈ ನೀವು ಯಾವ ಥರ ಕ್ರಿಯೇಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಥಂಬ್ನೇಲ್ ಕ್ರಿಯೇಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೀವು ಮಾಡುತ್ತಿರೋ ವಿಡಿಯೋಗಳಿಗೆ ಯೂಟ್ಯೂಬ್ನಲ್ಲಿ ಜನರು ಕ್ಲಿಕ್ ಮಾಡೋದು ಅಥವಾ ನೋಡಲು ಮುಂದಾಗಬೇಕಂದ್ರೆ, ಜನರು ಓದೋಕ್ಕಿಂತ ಮೊದಲು ನಿಮ್ಮ ಥಂಬ್ನೇಲ್ನಲ್ಲಿ ಅಟ್ರಾಕ್ಟಿವ್ ಆಗಿರಬೇಕು ಅಥವಾ ಶಾಕಿಂಗ್ ಆಗಿರಬೇಕು. ಆ ಥರ ಅಟ್ರಾಕ್ಟಿವ್ ಥಂಬ್ನೇಲ್ ಹೇಗೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾವು ನಿಮಗೆ ಈ ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ನಾನು ಮಾಡ್ತಿರೋ ಥಂಬ್ನೇಲನ್ನು ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಯೂಟ್ಯೂಬ್ ವಿಡಿಯೋ ಥಂಬ್ನೇಲ್ಗಳು ಯಾವ ರೀತಿ ಇದ್ದಾವೆ ಅಂತ ನಿಮ್ಗೆ ನೋಡ್ಬೋದು. ಯಾವ ಥರ ಕ್ಲಿಯರಾಗಿ ಮತ್ತು ಸಖತ್ತಾಗಿ ಇದ್ದಾವೆ ಅಂತ. ನೀವು ಈ ಥರ ವಿಡಿಯೋ ಥಂಬ್ನೇಲನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ನೀವು ಈ ಥರ ಥಂಬ್ನೇಲನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ನಾನು ನಿಮಗೆ ಒಂದು ಪ್ರೊಮೋಟನ್ನು ಕೊಡ್ತೀನಿ ನೋಡಿ. ನೀವು ಕೂಡ ಈ ಥರ ಥಂಬ್ನೇಲ್ ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಬೇಕಾದರೆ ಈ ಪ್ರೊಮೋಟನ್ನು ನಾವು ನಿಮಗೆ ಈ ನಮ್ಮ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಹೇಗೆ ಯೂಸ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ನೀವು ನೆಕ್ಸ್ಟ್ ವಿಡಿಯೋ ತನಕ ವೇಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರೊಮೋಟನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ನೀವು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ ವಿಡಿಯೋವನ್ನು ಲೈಕ್ ಮಾಡಿ. ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ನಾನು ಕೊಟ್ಟಿರುವ ಈ ಥಂಬ್ನೇಲ್ ಪ್ರಾಂಪ್ಟನ್ನು ಯಾವ ಥರ ಸಬ್ಮಿಟ್ ಮಾಡಬೇಕು, ಯಾವ ಥರ ಈ ಕ್ರಿಯೇಟ್ ಮಾಡಬೇಕು, ಇಮೇಜ್ ಕ್ರಿಯೇಟ್ ಮಾಡಬೇಕು ಮತ್ತು ಹೇಗೆ ಈ ಥರ ಇಮೇಜನ್ನು ಕ್ರಿಯೇಟ್ ಮಾಡ್ಕೋಬಹುದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ನಿಮಗೆ ಈ ಪ್ರಾಂಪ್ಟ್ ಬೇಕಾದರೆ ಕಮೆಂಟ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ. ಧನ್ಯವಾದಗಳು.